ನಮಸ್ಕಾರ ವೀಕ್ಷಕರೇ, ಲೇಬರ್ಸ್ ಪವರ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಲೇಬರ್ಸ್ ಪವರ್ ಕನ್ನಡ ನ್ಯೂಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರೆಯಬೇಡಿ. ಮತ್ತು ನಮ್ಮ ತಾಲೂಕಾದಲ್ಲಿ ಪದಾಧಿಕಾರಿಗಳು ಪ್ರಜಾಸೌಧವನ್ನು ಊರಿಂದ 4 ಕಿಲೋಮೀಟರ್ ಮುಂದೆ ಹಾಕುತ್ತಿರುವುದು ಅನ್ಯಾಯದ ವಿರುದ್ಧ ತಾಳಿಕೋಟೆ ಪಟ್ಟಣ ಎಲ್ಲ ಹಿರಿಯರು ಮತ್ತು ಮುಖಂಡರು ಒಂದು ನುಡಿಗಳನ್ನ ಹೇಳಿ ಒಂದು ವೇದಿಕೆಗೆ ಧನ್ಯವಾದ. ಅಧ್ಯಕ್ಷರಾಗಿರ್ತಕ್ಕಂಥ ಸಂಗನಗೌಡ ಹೂವಣ್ಣವರಿಗೂ ಕೂಡ ಸನ್ಮಾನವನ್ನ ನೆರವೇರಿಸಬೇಕಂತ ವಿನಂತಿಸಿಕೊಳ್ತೇನೆ. ಅದೇ ರೀತಿ ಡಾಕ್ಟರ್ ಚಂದು ಜಾಧವ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಚಂದು ಜಾಧವ್ ಅವರಿಗೂ, ಸಿದ್ದು ಕಲ್ಲೂರ್ ಜಿಲ್ಲಾ ಉಪಾಧ್ಯಕ್ಷರು, ಸಿದ್ದು ಕಲ್ಲೂರ್, ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿಯ ಈ 59ನೇ ದಿನದ ಈ ಒಂದು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ ಇಲ್ಲಿ ಸುಮಾರು 59 ದಿನಗಳಿಂದ ಈ ಒಂದು ಹೋರಾಟವನ್ನ ಹಮ್ಮಿಕೊಂಡಿರುವಂತ ವಿಷಯ ತಿಳಿದು ತಾವು ಇವತ್ತಿನ ಈ ಒಂದು ವೇದಿಕೆಗೆ ಆಗಮಿಸಿ ಈ ಒಂದು ಹೋರಾಟಕ್ಕೆ ಇರುವುದು ಇಡೀ ತಾಲೂಕಿನ ಜನತೆಗೆ ಒಂದು ನೋವನ್ನು ತಂದಿದೆ. ಯಾಕಂದ್ರೆ ಇವತ್ತು ಕೇವಲ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ಮಾತ್ರ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿಲ್ಲ. ಇವತ್ತು 59 ದಿನಗಳ ಕಾಲ ತಾಳಿಕೋಟೆಯ ತಮ್ಮದೇ ಆದಂತಹ ಒಂದು ಘನತ ಗೌರವವನ್ನು ಹೊಂದಿರತಕ್ಕಂಥ ಎಲ್ಲ ಸಮುದಾಯದ ಹಿರಿಯ ಮುಖಂಡರುಗಳು ಪ್ರತಿದಿನ ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಕೂಡ ಈ ಒಂದು ಹೋರಾಟದಲ್ಲಿ ಕೇವಲ ಬೆಂಬಲವನ್ನ ನಾವು ಶಕ್ತಿಯಾಗಿ ನಿಲ್ತೇವೆ ಅಂತ ಪ್ರತಿದಿನ ಬಂದು ಅವರು ಕೂಡ ಒಂದು ಬೆಂಬಲವನ್ನ ನೀಡಿದರ ಜೊತೆಗೆ ತಾಳಿಕೋಟೆ ತಾಲೂಕಿನ ಎಲ್ಲ ಸುಮಾರು 15ರಿಂದ 25 ಗ್ರಾಮದ ಎಲ್ಲ ಸಮುದಾಯದ ಹಿರಿಯ ಮುಖಂಡರುಗಳು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸುತ್ತಿದ್ದಾರೆ. ಮುಂದಿನ ದಿನಮಾನಗಳಲ್ಲೂ ಕೂಡ ಪ್ರತಿಯೊಂದು ಹಳ್ಳಿಯ ಎಲ್ಲ ಮುಖಂಡರುಗಳು ಕೂಡ ನಾವು ನಿಮ್ಮ ಹೋರಾಟಕ್ಕೆ ನಾವು ಬೆಂಬಲವಾಗಿ ನಿಲ್ತೇವೆ. ಎಲ್ಲಿವರೆಗೆ ಈ ತಾಳಿಕೋಟೆ ತಾಲೂಕಿನ ಜನತೆಗೆ ನ್ಯಾಯ ಸಿಗುತ್ತೋ, ಎಲ್ಲಿವರೆಗೆ ಈ ಒಂದು ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿಗೆ ಜಯ ಸಿಗುತ್ತೋ, ಎಲ್ಲಿವರೆಗೂ ತಾಳಿಕೋಟೆ ಪಟ್ಟಣದಲ್ಲಿ ಒಂದು ಪ್ರಜಾಸೌಧ ನಿರ್ಮಾಣವಾಗುತ್ತೋ ಅಲ್ಲಿವರೆಗೂ ಈ ಹೋರಾಟವನ್ನ ಕೈ ಬಿಡಬೇಡಿ, ನಿಮ್ ಜೊತೆಗಿದ್ದೀವಿ ಅಂತಕ್ಕಂಥ ಭರವಸೆ ಕೂಡ ಅವರು ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿಗೆ ಸಂಪೂರ್ಣ ಬೆಂಬಲವನ್ನ ಸೂಚಿಸಿ ಈ ಒಂದು ಹೋರಾಟಕ್ಕೆ ಶಕ್ತಿಯಾಗಿ ನಿಲ್ತೇವೆ ಅಂತ ಕಾನಿಪ ಧ್ವನಿ ಇವರ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಆಗಮಿಸಿ ಈ ಹೋರಾಟಕ್ಕೆ ಒಂದು ಶಕ್ತಿಯಾಗಿ ನಿಲ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ತುಂಬು ಹೃದಯದ ಸ್ವಾಗತವನ್ನು ಬಯಸಿ ನನ್ನೊಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್. ಸಮಿತಿಯ ಪ್ರತಿಯೊಬ್ಬ ಮುಖಂಡರಿಗೆ ನಮನಗಳನ್ನು ಸಲ್ಲಿಸುತ್ತಾ, ಯಾಕಂದ್ರೆ ನಿಮ್ಮ ಅತ್ಯಮೂಲ್ಯ ಸಮಯವನ್ನು ಇಡೀ ಒಂದು ತಾಲೂಕಿನ ಅಭಿವೃದ್ಧಿ ಹಾಗೂ ಒಂದು ಶ್ರೇಯಸ್ಸಿಗಾಗಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಇವತ್ತೇನು ಹೋರಾಟಕ್ಕೆ ನಿಂತಿದ್ದೀರಾ, ಈ ಒಂದು ಇದಕ್ಕೆ ನಮ್ಮ ಪತ್ರಕರ್ತರ ಪರವಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಈಗಾಗಲೇ 59 ದಿನ ಕಳೆದಿದೆ ಹೋರಾಟಕ್ಕೆ. ನಾಳೆಗೆ ದ್ವೈಮಾಸಿಕ 2 ತಿಂಗಳು ಕಳೀತಾ ಬಂದಿದೆ. ನಿಜ, ಇವತ್ತು ಅಧಿಕಾರಿಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಮಕ್ಕಳಿರ್ಬೋದು, ಇಲ್ಲ ನಿಮ್ಮ ತಂದೆ ತಾಯಿ ಹಳ್ಳಿಗಾಡಿಯಿಂದ ಬಂದವರು ಇರ್ಬೋದು, ವೃದ್ಧರಿರ್ಬೋದು, 5 ಕಿಲೋಮೀಟರ್ ದೂರ ಹೋಗಿ ಅವರು ತಮ್ಮ ಕೆಲಸ ಮಾಡ್ಕೋಬೇಕಂದ್ರೆ ಎಷ್ಟು ಕಷ್ಟ ಇರ್ತದೆ ಸ್ವಾಮಿ. ಕನಿಷ್ಠ ಇಷ್ಟು ತಿಳುವಳಿಕೆ ನಿಮಗೆ ಅಧಿಕಾರಿಗಳಿಗಿಲ್ಲ ಅಂದ್ರೆ ಯಾಕೆ ನೀವು ಅಧಿಕಾರಿಗಳಾಗಿ ಸಾರ್ಥಕ ಏನಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ಇವತ್ತು ಶಾಸಕರಾದವರು ಜನರ ಹಿತಕ್ಕಾಗಿ ನೀವು ಕೆಲಸ ಮಾಡಬೇಕಾದಂತ ಕರ್ತವ್ಯ ನಿಮಗೆ. ನಮ್ಮ ಟ್ಯಾಕ್ಸ್ ಹಣದಿಂದ ನಿಮಗೆ ಸಂಬಳ ಕೊಡ್ತೀವಿ, 4 ಒಳ್ಳೆ ಕೆಲಸ ಆಗ್ಲಿ ಅಂತ. ಅದನ್ನ ಇವತ್ತು ಸಮಸ್ತ ಜನರ ಶ್ರೇಯೋಭಿವೃದ್ಧಿಗೆ ಮಾಡಬೇಕಾದಂತ ಕೆಲಸ ಮಾರಕವಾದಂತ ದಿಕ್ಕಿನಲ್ಲಿ ಸಾಗ್ತಾ ಇದೆಯಲ್ಲ ಇವತ್ತು ತಾಳಿಕೋಟೆ ಅಂತ ಈ ಸಂದರ್ಭದಲ್ಲಿ ಶಾಸಕರಿಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. 59 ದಿನ ಆಗಿದೆ ಶಾಸಕರೇ, ನಿಮ್ಮನ್ನ ಗೆಲ್ಲಿಸಿದಂತ ಜನ ಇವತ್ತು ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬದಿಗೊತ್ತಿ ಇವತ್ತೇನು ಹೋರಾಟಕ್ಕೆ ಬಂದಿದಾರಲ್ಲ,
ಕನಿಷ್ಠ ನಿಮಗೆ ಮನವರಿಕೆ ಆಗ್ತಾ ಇಲ್ಲ ಯಾಕೆ ಕುಂತಿದ್ದಾರೆ ಏನು ಎತ್ತಂತ. ಒಂದು ಸೌಹಾರ್ದವಾಗಿ ಇವ್ರ ಹತ್ರ ಕುಂತು ಭೇಟಿ ಮಾಡಿ ಇದನ್ನ ಬಗೆಹರಿಸೋದು ಒಂದು ದಿನದ ಕೆಲಸ ತಮಗೆ. ಅದನ್ನ ಬಿಟ್ಟು ನಿಮ್ಮ ಸ್ವಾರ್ಥ ಲಾಲಸೆಗಾಗಿ ಹೆಚ್ಚು ದಿನ ಇವೆಲ್ಲ ನಡೆಯಲ್ಲ ಶಾಸಕರೇ. ದಯಮಾಡಿ ಇವತ್ತು ಶಾಸಕರಿರಲಿ, ಸಚಿವರಿರಲಿ, ಸಂಸದರಿರಲಿ, ರಾಜಕಾರಣಿಗಳಿಗೆ ನಾನು ಕೇಳಿಕೊಳ್ಳೋದು ಇಷ್ಟೇ. ಇವತ್ತು ಯಾರೇ ಜನಪ್ರತಿನಿಧಿಗಳಾಗ್ಲಿ, ಜನರು ತಮ್ಮ ಸ್ವಯಂ ಅಂತರಾಳದಿಂದ ನಿಮಗೆ ನಮಸ್ಕಾರ ಮಾಡಂತ ಕಾಲ ತಗೋಬೇಕು ನೀವು. ಅದು ಬಿಟ್ಟು ನೀವು ಮಾಡಂತ ಕಾರ್ಯವೈಖರಿಗೆ ನಿಮ್ಮನ್ನು ಕಂಡ್ರೆ ದ್ವೇಷ ಮಾಡಂತ ಒಂದು ಇದಕ್ಕೆ ನೀವು ತಂದ್ಕೋಬಾರ್ದಂತ ಈ ಸಂದರ್ಭದಲ್ಲಿ ನಿಮಗೆ ಮನವರಿಕೆ ಮಾಡ್ತಾ ಇದ್ದೀನಿ ಶಾಸಕರೇ. ಇದ್ರ ಜೊತೆಗೆ ಎಷ್ಟಿದ್ದರೇನು ಇಲ್ಲದಿದ್ದರೇನು, ದೇವರು ಹಾಜರಾತಿ ಕೂಗಿದ ತಕ್ಷಣ ಎಲ್ಲರನ್ನು ಬಿಟ್ಟು ಹೋಗಲೇಬೇಕು. ಮುನಿಸೇಕೆ ಮನವೇ 4 ದಿನದ ಬದುಕೆಂಬ ಈ ಸಂತೆಯಲ್ಲಿ ಎಂಬ ಈ ವಾಕ್ಯವನ್ನು ಶಾಸಕರಿಗೆ ಮನದಟ್ಟು ಸಾಕ್ಯಾರಿ. ಅವೆಲ್ಲ ಕಾಪಿ ಕೊಡ್ತೀವಿ ನಿಮಗೆ. ಯಾಕಂದ್ರೆ ಬೆಂಗಳೂರಿನಿಂದ ಮಲ್ಲಿಕಾರ್ಜುನ ಸರ್ ಅಧ್ಯಕ್ಷರಾಗ್ಯಾರ, ನಮ್ಮ ಪಾಟೀಲ್ ಸರ್ ಬಂದಿದ್ದಾರೆ. ಈ ಧ್ವನಿ ನಮ್ಮ ಧ್ವನಿ ಏನಾಗ್ಯದ ಇಲ್ಲೇ ಆಗ್ಯದ್ರಿ, ಜಿಲ್ಲಾ ದಾಟೇ ಇಲ್ಲಿ. ನಾವು ದಯವಿಟ್ಟು ಇದನ್ನ ಬೆಂಗಳೂರು ತನಕ ಒಯ್ಯಬೇಕು. ಇದನ್ನ ನಮ್ಮ ಜೊತೆ ನೀವು ಇರಬೇಕು. ನಮ್ಮ ಬೇಡಿಕೆ ಈಡೇರಿಸುವಲ್ಲಿ ನೀವೆಲ್ಲ ನಮಗೆ ಸಹಕಾರ ಕೊಡಬೇಕು. ನಾವು ಇನ್ನೊಂದು ಮಾತು, ಈಗೇನು ನಮಗೆ ನೋಟಿಸ್ ಕೊಟ್ಟು ಅಂದಿಸ್ಬೇಕಂದಿರಲ್ಲ, ನಾವು ಯಾವತ್ತೂ ಅಂದಂಗಲ್ಲ. ಇನ್ನು 10 ನೋಟಿಸ್ ಕೊಡ್ರಿ, ನಾವು ಉತ್ತರ ಕೊಡೋಕೆ ಕೊಟ್ಟಿದ್ದೀವಿ. ಆಮೇಲೆ ಇನ್ನೊಂದು ವಿಷಯ ಹೇಳಿದ್ರು IPL ಅಂತ ನೋಡಿ, ಅದು ಸ್ವಲ್ಪ ನೀವು ಬೆಂಗಳೂರು ಮಟ್ಟದಾಗ ಇರ್ತೀರಿ, ವಕೀಲರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಕಾಗದ ಪತ್ರ ಬೇಕಾಗಿತ್ತು ಅಂದ್ರೆ ನಮ್ಮ ಸೆಕ್ರೆಟರಿ ರವಿ ಅದರ ಎಲ್ಲ ಪೂರೈಸ್ತಾರೆ ನಿಮ್ಗೆ. ನಾವು ನಿಮ್ಮ ಜೊತೆ ಇರ್ತೀವಿ. ದಯವಿಟ್ಟು ನಿನ್ನಿಂದಾದರೂ ನಮ್ಮ ನ್ಯಾಯಯುತ ಬೇಡಿಕೆ ಈಡೇರಲಿ. ಸರ್ಕಾರಕ್ಕೆ, ಶಾಸಕರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಾಕಷ್ಟು ಈಗ ಭಾಷಣ ಮುಖಾಂತರ ಹೇಳಿದೀಗ ಅವ್ರಿಗೆ. ನಾವು ಮತ್ತೆ ಪದೇ ಅದೇ ಹೇಳೋದ್ರಾಗ ವ್ಯರ್ಥ ಉಪಯೋಗ ಇಲ್ಲ. ಅದಕ್ಕೆ ದಯವಿಟ್ಟು ಹೋರಾಟ ಸಮಿತಿ ಸದಸ್ಯರಿಗೂ ನಾವೊಂದು ವಿನಂತಿ ಮಾಡ್ಕೊತೀವಿ. ನಾವು ಹೋರಾಟ ಸಮಿತಿ ಸದಸ್ಯರಿಗೂ ಒಂದು ವಿನಂತಿ ಮಾಡ್ಕೊತೀನಿ. ಇದನ್ನು ಹತ್ತಿಕ್ಕಬೇಕಂತ ಅವ್ರು ಎಷ್ಟು ಮಾಡ್ತಾರ ಅಷ್ಟು ನಮ್ಮದು ಬೆಳವಣಿಗೆ ಹೆಚ್ಚು ಮಾಡೋಣ. ದಯವಿಟ್ಟು ಎಲ್ಲರೂ ಇನ್ನು ಮ್ಯಾಗ ಒಬ್ಬರಿಗೆ ಇಬ್ಬರು 4 ಮಂದಿ ಕರ್ಕೊಂಬರ್ರಿ. ಇದು ನಮ್ಮ ಬೇಡಿಕೆ ಈಡೇರುವವರೆಗೆ ಮಾತ್ರ ನಾವು ಈ ವೇದಿಕೆ ಬಿಟ್ಟು ಹೇಳೋದಲ್ಲ. ನಾನು ಸೆಕ್ರೆಟರಿಯಾಗಿ ನಾವು ಮಾತು ಕೊಡ್ತೀನಿ. ವೇದಿಕೆ ಈಡೇರುವವರೆಗೆ ನಾವು ಮಾತ್ರ ಈ ವೇದಿಕೆ ಬಿಟ್ಟು ಕದಲೋದಿಲ್ಲ. ಆ ವಿಷಯ ಒಳಗೆ ನಮ್ಮ ಪ್ರಯತ್ನ ಹೇಳಿ. ಯಾಕಂದ್ರೆ ನೀವು ಮಾತಾಡಿದ್ರ ಮ್ಯಾಗೆ ತಿಳಿತು ನಿಮ್ಮ ಧ್ವನಿ ಎಷ್ಟು ಗಟ್ಟಿ ಅದ ಅಂತ. ಇದು ಮೂಡ್ತದೆ ನಮಗೆ. ಅದೇ ರೀತಿ ಮೊನ್ನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಾಹೇಬ್ರಿಗೂ ಸರ್ ನಾವು ಒಂದು ಮನವಿ ಕೊಟ್ಟಿವಿ ಸರ್ ಅವ್ರಿಗೆ. ಅವರು ಚುನಾವಣೆ ಆಗಿರಿ ಬನ್ನಿ ಮಾತಾಡೋಣ ಅಂದರು. ಅವರು ನಮಗೆ ಇನ್ನೊಂದು ಥರ ಡೇಟು ಕೊಟ್ಟಿಲ್ಲ. ಮತ್ತು ನಮ್ಗೆ ಯಾರ ಮುಖಾಂತರ ಹೋಗಬೇಕು ಅನ್ನೋದು ತಿಳಿಯವತ್ತು. ಆಗಬೇಕು ಅನ್ನೋದು ಗೊತ್ತಾಗಲಿಕ್ಕೆ ನಾವು ಆ ಪ್ರಯತ್ನ ರದ್ದುಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ತಾಳಿಕೋಟೆ ಪಟ್ಟಣದಲ್ಲಿ ಪ್ರಜಾಸೌಧ ಕಟ್ಟಡವನ್ನು ನಿರ್ಮಿಸಬೇಕೆಂದು ಒತ್ತಾಯಿಸಿ ಇವತ್ತಿಗೆ 59 ದಿನದ ಈ ಒಂದು ಧರಣಿ ಸತ್ಯಾಗ್ರಹಕ್ಕೆ ಆಗಮಿಸಿ ಸಂಪೂರ್ಣ ಬೆಂಬಲವನ್ನು ಸೂಚಿಸುವುದಕ್ಕೆ ಆಗಮಿಸಿದಂತಹ ಮಲ್ಲಿಕಾರ್ಜುನ್ ಬಂಗ್ಲೆ ಕಾನಿಪ ಧ್ವನಿ ರಾಜ್ಯಾಧ್ಯಕ್ಷರವರಿಗೆ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ HS ಪಾಟೀಲ್ ಅವರಿಗೂ ಕೂಡ ನಾನು ತಮ್ಮೆಲ್ಲರೂ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಇನ್ನೋರ್ವ ಕಾನಿಪ ಧ್ವನಿ ಧಾರವಾಡ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸಂಗನಗೌಡ ಹೂವಣ್ಣ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಕಾನಿಪ ಧ್ವನಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರು ಜಾಧವ್ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಿದ್ದು ಕಲ್ಲೂರು ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮುತ್ತಪ್ಪ ಚಮಲಾಪುರ ಅವರಿಗೂ ಹಾಗೂ ಕಾಶಿನಾಥ್ ಮುರಾಳ್ ಸರ್ ಅವರಿಗೂ ಹಾಗೂ ಸರ್ ಅವರಿಗೂ ಹಾಗೂ ರವಿ ಕಟ್ಟಿಮನಿ ಅವರಿಗೂ ಸುರೇಶ್ ಕುಮಾರ್ ನಿರತ ಪತ್ರಕರ್ತರ ಧ್ವನಿ ಸಂಘದ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜೆಗಳ ಮಧ್ಯದಲ್ಲಿ ನಿರ್ಮಾಣವಾಗಬೇಕಾಗಿರ್ತಕ್ಕಂಥ ಒಂದು ಪ್ರಜಾಸೌಧವನ್ನ